ನೀರು ಇದ್ದಾವೆ. ಹಲೋ ಫ್ರೆಂಡ್ಸ್, ನಾನು ಇವಾಗ ನೋಡಿ ನೀರಿಟ್ಟಿದ್ದೀನಿ. ನೀರು ಕಾದಿದೆ, ಬೇಳೆ ಸೇರಿಸ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಬೇಳೆ ಸೇರಿಸ್ತಾ ಇದ್ದೀನಿ. ಆ ಬೇಳೆ ಬೆಂದಮೇಲೆ ನಾನು ಸೊಪ್ಪೆಲ್ಲ ಸೇರಿಸ್ತೀನಿ, ತೋರಿಸ್ತೀನಿ. ಇದರಲ್ಲಿ ಸುಮಾರು ಥರ ಮಾಡ್ಬೋದು, ಅದರಲ್ಲಿ ಇದು ಒಂದು ಟೈಪ್ಸು. ನೋಡಿ ತೋರಿಸ್ತೀನಿ. ಇವಾಗ ನೋಡಿ, ನಾನು ಈ ಕುಂಬಳ ಸೊಪ್ಪನ್ನ ಕ್ಲೀನ್ ಮಾಡ್ತಾಯಿದ್ದೆ. ಕ್ಲೀನ್ ಮಾಡಿ ಎಲ್ಲ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಎಳೆ ಸೊಪ್ಪು, ಇದು ಸೂಪರ್ ಇದೆ ಫ್ರೆಂಡ್ಸ್ ಈ ಸೊಪ್ಪು, ಮತ್ತು ಒಳ್ಳೆಯದು ಕೂಡ ಇದು. ಅಂತ ಶೀತ ಮತ್ತು ಕೆಮ್ಮು, ಎನಿ ಟೈಮ್ ಕೆಮ್ಮೋರಿಗೆ ಇದೆಲ್ಲ ಅವ್ರಿಗೆ ಹಿಡಿಸಲ್ಲ. ಇದು ತಿಂದರೆ ಇನ್ನೂ ಸಹ ಜಾಸ್ತಿ ಆಗುತ್ತೆ ಅವರಿಗೆ. ಯಾರು ಈಟ್ ಮೈ ಇರುತ್ತೆ ಅವ್ರಿಗೆ ಮಾತ್ರ ಇದು ತುಂಬ ಒಳ್ಳೆಯದು. ಹಂಗಾಗಿ ಮಾಡ್ಕೊತೀನಿ. ತುಂಬ ಕೆಮ್ಮು, ಎನಿ ಟೈಮು ಕೆಮ್ತಾ ಇರ್ತಾರೆ ನೋಡಿ ಕೆಲವರು, ಅವ್ರಿಗೆ ಅಸ್ತಮ ಅಂತ ಹೇಳ್ತೀವಿ, ಅಂಥವ್ರಿಗೆಲ್ಲ ಸಹ ಇದು ಆಗೋದಿಲ್ಲ. ಇದು ತಿಂದ್ರೇ ಇನ್ನೂ ಜಾಸ್ತಿ ಆಗುತ್ತೆ. ಇನ್ನು ಬೇರೆಯವರೆಲ್ಲ ಸಹ ತಿನ್ಬೋದು. ಹಾಗಾಗಿ ನೋಡಿ ಚೆನ್ನಾಗಿ ಕ್ಲೀನ್ ಮಾಡಿ ಇದನ್ನು ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಹಚ್ಕೋತೀನಿ ಎಲ್ಲನೂ. ಇವಾಗ ನೋಡಿ ಎಲ್ಲನೂ ನಾನು ಚೆನ್ನಾಗಿ ಹಚ್ಚಿಟ್ಕೊಂಡಿದ್ದೀನಿ. ಇವಾಗ ನಾನು ಅದರಲ್ಲಿ ಸೇರಿಸ್ತೀನಿ ಇದನ್ನು ಸೊಪ್ಪನ್ನು. ಇನ್ನೂ ಸಣ್ಣಕ್ಕೆ ಹಚ್ಕೋಬೋದು. ನಾನು ಒಗ್ಗರಣೆ ಮಾಡಿದಾಗ ಅದು ಎಳೆದೆಲ್ಲ ಇನ್ನೂ ತೀರ ಸಣ್ಣ ಆಗಿಬಿಡುತ್ತೆ ಅದೆಲ್ಲ ಸಹ. ಅದಕ್ಕೋಸ್ಕರ ಸ್ವಲ್ಪ ಕಟ್ ಮಾಡಿದ್ದೀನಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮತ್ತು ಹೀಗೇ ಬೇಳೆ ಸೇರಿಸ್ತೀನಿ ಸಹ, ಹಾಗೆಯೇ ಫ್ರೈ ಮಾಡಿದ್ರೆ ಸೂಪರಾಗಿ ಇರುತ್ತೆ, ಅದನ್ನು ಸಹ ಚೆನ್ನಾಗಿರುತ್ತೆ. ನಾನು ತುಂಬ ಜನ ಇರೋದ್ರಿಂದ ಎಲ್ಲರಿಗೂ ಮೇಂಟೈನ್ ಮಾಡೋಕ್ಕೋಸ್ಕರ ಸ್ವಲ್ಪ ಬೇಳೆ ಸೇರಿಸ್ಬಿಟ್ಟು ಪಲ್ಯ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಬೇಳೆ ಬೆಂದಿದೆ. ನಾನು ಇದಕ್ಕೆ ಉಪ್ಪು ಸೇರಿಸಿದ್ದೀನಿ, ಒಂದು ಟೊಮೆಟೊ ಹಾಕಿದ್ದೀನಿ. ಇವಾಗ ನಾನು
ಹಚ್ಕೊಂಡಿರೋ ಸೊಪ್ಪನ್ನ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಇದೊಂದು 2 ಮಿನಿಟೇ ಸಾಕು ಫ್ರೆಂಡ್ಸ್, ಬೇಗ ಬೆಂದೋಗ್ಬಿಡುತ್ತೆ. ಇದು ತುಂಬ ಎಳೆಯದಲ್ಲ, ಹಂಗಾಗಿ ಏನು ತುಂಬ ಹೊತ್ತೇನು ಬೇಯಿಸೋದು ಬೇಡ ಇದನ್ನು. ಇವಾಗ ನಾನು ಇದನ್ನು ಮುಚ್ತೀನಿ. ಇದೇನು ತುಂಬ ಹೊತ್ತು ಬೇಯೋದು ಬೇಡ, ಒಂದು 4 ನಿಮಿಷ ಆದರೆ ಸಾಕು, ಬೆಂದೋಗ್ಬಿಡುತ್ತೆ. ನೋಡಿ ಇವಾಗ ಬೇಯ್ತಾ ಇದೆ. ಇದನ್ನು ಮೇಲೆ ಕೆಳಗೆ ಮಾಡ್ತೀನಿ ಇವಾಗ. ಇದನ್ನು ಇನ್ನೊಂದು 2 ಮಿನಿಟ್ ಹೀಗೆ ಬಿಡ್ತೀನಿ, ನಂತರ ಇದು ಮುಗೀತದೆ ಅದರ ಕೆಲಸ. ಇವಾಗ ನಾನು ಒಗ್ಗರಣೆಗೆ ಒಂದು ಸಣ್ಣ ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ, ಮತ್ತು 2 ಈರುಳ್ಳಿ ತೊಗೊಂಡಿದ್ದೀನಿ, ಹಸಿರು ಮೆಣಸಿನಕಾಯಿ ಮತ್ತು ಸಾಂಬಾರು ಸೊಪ್ಪು. ಇವಾಗ ಇದು ರೆಡಿ ಆಯಿತು.
ನೋಡಿ ಇವಾಗ ಇದು ರೆಡಿ ಆಯಿತು, ಆಫ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಇದೆಲ್ಲ ರೆಡಿ ಆಯಿತು. ಕುಂಬಳ ಸೊಪ್ಪು ಮತ್ತು ಬೇಳೆ ಬೇಯಿಸಿರೋದು ನೋಡಿ ಸೂಪರಾಗಿ ರೆಡಿಯಾಗಿದೆ. ಇವಾಗ ನಾನು ಇದನ್ನು ಆಫ್ ಮಾಡ್ತೀನಿ ಮತ್ತು ಇದನ್ನು ಸೋದಿಸ್ಕೊತೀನಿ ಎಲ್ಲನೂ. ಇವಾಗ ಇದನ್ನು ಬಸ್ಕೊಂಡೆ. ಈಗ ಒಗ್ಗರಣೆ ಮಾಡ್ತೀನಿ. ಎಣ್ಣೆ ಹಾಕ್ತಾಯಿದ್ದೀನಿ. ಸುಮ್ಮನೆ ಇಟ್ಕೊಂಡ್ರು ಒಂದು ಸೆಕೆಂಡ್ ಆಗಲ್ಲವ ಲೇ ಕಾಂಡದೆ ನೀವು. ಇವಾಗ ನಾನು ಎಣ್ಣೆ ಹಾಕಿದ್ದೀನಿ ಮತ್ತು ಎಣ್ಣೆ ಹಾಕಿ ಸಾಸಿವೆ ಸೇರಿಸಿದ್ದೀನಿ. ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಮೆಣಸಿನಕಾಯಿ ಸೇರಿಸಿದ್ದೀನಿ. ಬೆಳ್ಳುಳ್ಳಿ ಸೇರಿಸಿದ್ದೀನಿ. ಇವಾಗ ಸೊಪ್ಪು ಸೇರಿಸಿದ್ದೀನಿ. ಇವಾಗ ಆಯಿತು. ನಾನು ಇವಾಗ ಸಾಂಬಾರು ಸೊಪ್ಪು ಸೇರಿಸ್ತಾ ಇದ್ದೀನಿ. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಏನು ಸೂಪರಾಗಿ ರೆಡಿಯಾಗಿದೆ ಅಂತ ಸೊಪ್ಪಿನ ಪಲ್ಯ. ನಾನು ಕುಂಬಳದ ಸೊಪ್ಪು ಮತ್ತು ಬೇಳೆ ಹಾಕಿ ಪಲ್ಯ ಮಾಡಿದ್ದೀನಿ. ಚೆನ್ನಾಗಿರುತ್ತೆ, ತುಂಬ ಹೆಲ್ತಿ ಕೂಡ. ತಿನ್ನಿ ಫ್ರೆಂಡ್ಸ್, ಎಲ್ಲ ಸಹ ಮಾಡ್ಕೊಂಡು ಎಂಜಾಯ್ ಮಾಡಿ. ಒಂದು ಸರಿ ನಮ್ಮನೆ ಟೇಸ್ಟನ್ನು ಸಹ ನಾವು ಮಾಡಿರೋ ರೀತಿಲೇ ನೀವು ಒಂದು ಸರಿ ಮಾಡ್ಕೊಂಡು ಟೇಸ್ಟ್ ಮಾಡಿ, ಹಾಗೆ ಎಂಜಾಯ್ ಮಾಡಿ, ಖುಷಿ ಪಡಿ.
ಸೂಪರಾಗಿರುತ್ತೆ. ಇದ್ರ ಜೊತೆ ಕಾಯಿ ತುರಿ ಸಹ ಸೇರಿಸ್ಕೊಳ್ಳಿ ಆಯಿತಾ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಕುಂಬಳ ಸೊಪ್ಪಿನ ಬೇಳೆ ಮತ್ತು ಕುಂಬಳಕಾಯಿ ಸೊಪ್ಪಿನ ಉಪ್ಸಾರು ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಇದರಲ್ಲಿ ನಾವು ಉಪ್ಸಾರು ಮಾಡ್ತೀವಿ ಮತ್ತು ಬಸ್ಸಾರು ಮಾಡ್ತೀವಿ, ಅದೇ ಮಿಕ್ಸ್ ಮಾಡಿ, ಮತ್ತು ಮಸೊಪ್ಪು ಸಾರು ಸಹ ಮಾಡ್ಬೋದು, ಮತ್ತು ಬರೀ ಸೊಪ್ಪನ್ನೇ ಹಾಗೆ ಫ್ರೈ ಮಾಡೋದಂತೂ ಇನ್ನೂ ಸೂಪರ್ ಫ್ರೆಶ್ ಚೆನ್ನಾಗಿರುತ್ತೆ, ಹಾಗೂ ಸಹ ಮಾಡ್ಬೋದು. ಮತ್ತು ಇದಕ್ಕೆ ತಡ್ನಿಕಾಳು ಸೇರಿಸ್ಬೋದು, ಹಸಿ ಕಾಳು ಸೇರಿಸ್ಬೋದು, ಹಸಿ ಅವರೆಕಾಳು ಸೇರಿಸ್ಬೋದು, ಹುರುಳಿಕಾಳು ಸೇರಿಸ್ಬೋದು, ಎಲ್ಲ ಕಾಳುಗಳನ್ನು ಸಹ ಸೇರಿಸಿ, ಮತ್ತು ಮೊಳಕೆ ಕಾಳು ಇದು ಉಪ್ಸಾರು ಮಾಡೋದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಯಾವುದೇ ಮೊಳಕೆ ಕಾಳಾಗಲಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಖಾರ ಮಿಕ್ಸ್ ಮಾಡಿಕೊಂಡು ತಿನ್ನುವಂಥದ್ದು ಈ ನಾನು ಮಾಡೋದು ಈ ಥರ. ಇದರಲ್ಲಿ ಸುಮಾರು ಟೈಪ್ಸ್ ಮಾಡ್ಬೋದು, ತುಂಬ ಒಳ್ಳೆಯದು, ಹೆಲ್ತಿ ಕೂಡ. ಇದರಲ್ಲಿ ಹೆಚ್ಚು ಕಾಯಿ ತುರಿ ಹಾಕಿಲ್ಲ, ಆಯಿಲ್ ಹಾಕಿಲ್ಲ, ಏನಿಲ್ಲ, ತುಂಬ ಆರೋಗ್ಯಕ್ಕೆ ಉತ್ತಮವಾದದ್ದು. ಆದ್ದರಿಂದ ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಮತ್ತು ರಾಗಿ ಜೊತೆಗೆ ಮೆಂತ್ಯ ಹಾಕಿ ಮುದ್ದೆ ಮಾಡಿದ್ದೀನಿ ನಾನು. ನಮ್ಮ ಮನೆಯಲ್ಲಿ ಹಾಗೆ ರಾಗಿಗೆ 10 kg ರಾಗಿಗೆ 1 kg ಮೆಂತ್ಯ ಮಿಕ್ಸ್ ಮಾಡ್ತೀವಿ, ಆ ಥರ ಬಡಿಸಿಟ್ಕೋತೀವಿ. ಹೆಲ್ತಿಗೋಸ್ಕರ, ಆರೋಗ್ಯಕ್ಕೋಸ್ಕರ ಆ ಥರ ಟಿಪ್ಸ್ ನಮ್ಮ ಮನೆಯಲ್ಲಿ ಮಾಡುವಂಥದ್ದು. ನೀವು ಒಮ್ಮೆ ಮಾಡಿ ಟೇಸ್ಟ್ ನೋಡಿ ಫ್ರೆಂಡ್ಸ್. ಹಾಗೆ ಎಂಜಾಯ್ ಮಾಡಿ, ಖುಷಿ ಪಡಿ, ಆರೋಗ್ಯವಾಗಿರಿ, ಮಾಡಿಕೊಂಡು ಚೆನ್ನಾಗಿರಿ. ಹಾಗೆ ಫ್ರೆಂಡ್ಸ್ ಮರೆಯದೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.